ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 14ನೇ ಅಧ್ಯಾಯದ ಕೊನೆಯ ಶ್ಲೋಕವನ್ನು ನೋಡುವ. 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ, ಅದರದ್ದು 27ನೇ ಶ್ಲೋಕವನ್ನು ನೋಡುವ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಬ್ರಹ್ಮಣೋ ಹಿ ಬ ಮತ್ತು ರ, ಹ ಮತ್ತು ಮ, ಹ ಅನ್ನು ಬ್ರಾದ ಒಟ್ಟಿಗೆ ತಗೊಳ್ಳುವ. ಬ್ರಹ್ಮಣೋ ನೋ ದೀರ್ಘ, ಹಿ ಪ್ರತಿಷ್ಠಾಹಂ, ಹಿ ಅನ್ನು ಒಂದೇ ಇದೆ, ಅದನ್ನು ಒಟ್ಟಿಗೆ ಸೇರಿಸ್ಕೊಳ್ಳುವ. ಹಿ ಪ್ರತಿ ಪು ಮತ್ತು ರಾ ಇದೆ, ಹಿ ಜೊತೆ ಪು ತಗೊಳ್ಳುವ. ಹಿ ಪ್ರತಿಷ್ಠಾಹಂ, ತೀಯ ಜೊತೆ ಷ್ ತಗೊಳ್ಳುವ, ಷಣ್ಮುಖ ಶ, ಅದರದ್ದು ಅರ್ಧ ಷ್. ಠಾ ದೀರ್ಘಾಕ್ಷರ ಮಹಾಪ್ರಾಣ ಅಡಿಯುತ್ತಿದೆ. ಹಂ ಹಾದ ನಂತರ ಮು ಇದೆ. ಅಮೃತಸ್ಯಾವ್ಯಯಸ್ಯ ಚ, ಅಮೃತ ಮು ಮತ್ತು ಋ ಇದೆ, ಮು ಅನ್ನು ಆದ ಜೊತೆ ತಗೊಳ್ಳುವ. ತಸ್ಯಾವ್ಯ ಸ ಮತ್ತು ಯಾ ದೀರ್ಘ, ಸ ಅನ್ನು ತಾದ ಜೊತೆ ತಗೊಳ್ಳುವ. ವಿಯ ಉ ಮತ್ತು ಯಾ, ಯಸ್ಯ ಚ, ಯಸ್ಯ ಯಾದ ನಂತರ ಸ ಮತ್ತು ಯಾ ಇದೆ. ಚ ಶಾಶ್ವತಸ್ಯ ಚ ಧರ್ಮಸ್ಯ, ಶಾಶ್ವತ ಶಾ ದೀರ್ಘ, ಶ್ ಮತ್ತು ವಾ, ಶಾಶ್ವತಸ್ಯ ಸ ಮತ್ತು ಯಾ, ಚ ಧರ್ಮಸ್ಯ ಧ ಮಹಾಪ್ರಾಣ ಮಾದ ನಂತರ ಕರ ಒತ್ತಿದೆ, ಕರವನ್ನು ಮೊದಲೇ ತಗೊಳ್ಳುವ, ಮಾದ ಮೊದಲೇ ತಗೊಳ್ಳುವ. ಸ ಮತ್ತು ಯಾ ಸ್ಯ. ಸುಖಸ್ಯ ಏಕಾಂತಿ, ಸುಖ ಖ ಮಹಾಪ್ರಾಣ, ಸ ಯು ಮತ್ತು ಐ, ಸ್ಯೈ. ಕಾಂತಿ ಕಾಂತಿ ಕಾ ದೀರ್ಘ, ಅಲ್ಲಿ ಅನುಸ್ವರದ ಉಚ್ಚಾರಣೆ ತಿ. ಕಸ್ಯ ಚ ಕಾದ ಜೊತೆ ಸ ತಗೊಳ್ಳುವ, ಸ ಮತ್ತು ಯಾ, ಕಸ್ಯ ಚ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಓಕೆ, ಒಂದೊಂದೇ ಚರಣ ನೋಡುವ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಈಗ ಎರಡೆರಡು ಚರಣ ನೋಡುವ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ನಾಲ್ಕು ಚರಣ ನೋಡುವ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಪುಷ್ಪಿಕಾ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋऽಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಓಂ ಓ ಆದ ನಂತರ ಮುಕರ. ತತ್ಸದಿತಿ ತ ಮತ್ತು ತನ್ನ ತ ಮತ್ತು ಸಾ ಇದೆ, ಸ ತ ಅನ್ನು ತಾದ ಜೊತೆ ತಗೊಳ್ಳುವ. ದಿತಿ ಶ್ರೀ ಶು ಮತ್ತು ರೀ ಮದ್ಭಗವದ್ ಮಾದ ಜೊತೆ ದ ತಗೊಳ್ಳುವ. ದ ಮತ್ತು ಮಹಾಪ್ರಾಣ ಮಹಾಪ್ರಾಣ ಅಡಿಯುತ್ತಿದೆ. ಭಗವದ್ಗೀತಾಸು ದ ಗೀ ದ ಅನ್ನು ವಾದ ಜೊತೆ ತಗೊಳ್ಳುವ. ಗೀತಾಸು ಗೀತಾಸು ಉಪನಿಷತ್ಸು ಶಾ ಷಣ್ಮುಖ ಶಾ, ತ ಮತ್ತು ಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಭ ಮತ್ತು ರ, ಹ ಮತ್ತು ಹ, ಬ್ರ ಅದ ಜೊತೆ ಹ ತಗೊಳ್ಳುವ. ಬ್ರಹ್ಮವಿದ್ಯಾಯ ವಿದ್ಯಾ ದ ಮತ್ತು ಯಾ ದೀರ್ಘ, ಯಾದ ನಂತರ ಅನುಸ್ವರದ ಉಚ್ಚಾರಣೆ ಈ ನೇಸಲ್ ಮುಂದಿನ ಅಕ್ಷರ ಯಾ ಇದೆ. ಯೋಗಶಾಸ್ತ್ರೇ ಯೋ ದೀರ್ಘ, ಶಾ ದೀರ್ಘ,
ಶ್ರೀ ಶುರ್ ಮತ್ತು ರೀ ಶ್ರೀ ಕೃಷ್ಣಾರ್ಜುನ ಸಂವಾದೆ ಕ ಮತ್ತು ರ ಶು ಮತ್ತು ಣ ಕೃಷ್ಣಾರ್ಜುನ ನಂತರ ಜುವಿನ ನಂತರ ಕರವು ತೂರು ಕರವನ್ನು ಜುವಿನ ಮೊದಲೇ ತಗೊಳ್ಳುವ ಸಂವಾದೆ ಸಾದ ನಂತರ ಅನುಸ್ವರದ ಉಚ್ಚಾರಣೆ ವ ಮುಂದಿನ ಅಕ್ಷರ ವಾ ಇದೆ. ಸಂವಾದೆ ದೀರ್ಘ ಗುಣತ್ರಯ ವಿಭಾಗ ಯೋಗೋ ನಾಮ ಗುಣತ್ರಯ ನಾದ ಜೊತೆ ತು ತಗೊಳ್ಳುವ ತು ಮತ್ತು ರಾ ಇದೆ. ತ್ರಯ ವಿಭಾಗ ಭಾ ದೀರ್ಘ ಮತ್ತು ಮಹಾಪ್ರಾಣ ಯೋಗೋ ಎರಡು ದೀರ್ಘಾಕ್ಷರಗಳು ನಾ ದೀರ್ಘ ಮ ಚತುರ್ದಶೋ ಚತುರ್ ದುವಿನ ದಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ದಾದ ಮೊದಲೇ ತಗೊಳ್ಳುವ ಚತುರ್ದಶೋ ಶೋ ಆದ ನಂತರ ಒಂದು ಅವಗ್ರಹದ ಚಿಹ್ನೆ ಇದೆ, ಅಂದರೆ ಅಲ್ಲೊಂದು ಅಕ್ಷರ ಇತ್ತು, ಈಗ ಸಂಧಿ ಆಗುವಾಗ ಅದು ಮಾಯ ಆಗಿದೆ. ಚತುರ್ದಶೋವೋ ಧ್ಯಾಯ ಧ್ಯಾಯ ಧ ಮಹಾಪ್ರಾಣ ಯಾ ದೀರ್ಘ ಯಹ. ಓಕೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಒಂದೊಂದೇ ಚರಣ ನೋಡುವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋऽಧ್ಯಾಯಃ. ಎರಡೆರಡು ಚರಣ ನೋಡುವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋऽಧ್ಯಾಯಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.